ಹೊನ್ನಾವರ ಪಟ್ಟಣದ ದುರ್ಗಾಕೇರಿಯಲ್ಲಿರುವ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ಗುರುಪೂರ್ಣಿಮೆ ನಿಮಿತ್ತ ಶ್ರೀ ಸಾಯಿ ಗುರುಪೂರ್ಣಿಮಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಹೊನ್ನಾವರದ ಶಿರಡಿ ಸಾಯಿಬಾಬಾ ಸೇವಾ ಸಮಿತಿಯ ದಶಮಾನೋತ್ಸವದ ಅಂಗವಾಗಿ ಗುರುಪೂರ್ಣಿಮೆಯಂದು ಸಾಯಿ ಸತ್ಯನಾರಾಯಣ ವ್ರತ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ವೈಭವದಿಂದ ನೆರವೇರಿತು. ಶ್ರೀ ಸಾಯಿಬಾಬಾ ಪ್ರತಿಮೆಗೆ ಪೂಜೆ ಪುನಸ್ಕಾರ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಲಾಯಿತು. ಹಿರಿಯ ಪತ್ರಕರ್ತರಾದ ಜಿಯು ಭಟ್ರ ಉಪಸ್ಥಿತಿಯಲ್ಲಿ ಸಮಿತಿಯ ಅಧ್ಯಕ್ಷ ಸುಧೀರ್ ಸುರೇಶ್ ಶೇಟ್ ಹಾಗೂ ದೈವಜ್ಞ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಸತ್ಯನಾರಾಯಣ ಶೇಟ್ ಅಧ್ಯಕ್ಷತೆಯಲ್ಲಿ ನಾಟಿ ವೈದ್ಯ ಹುಲಿಯಪ್ಪ ಗೌಡ ಅವರಿಗೆ ಶ್ರೀ ಸಾಯಿ ವನಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಬಳಿಕ ಮಾತನಾಡಿದ ಜಿಯು ಭಟ್ಟರು, ವ್ಯಾಸ ಪೂರ್ಣಿಮೆ ದಿನ ಮಹತ್ವವಾದದ್ದು. ಶಿರಡಿ ಸಾಯಿಬಾಬಾ ಸೇವಾ ಸಮಿತಿ ಕಳೆದ 10 ವರ್ಷಗಳಿಂದ ಸಾಯಿ ಸತ್ಯನಾರಾಯಣ ವ್ರತವನ್ನ ಆಚರಿಸಿಕೊಂಡು ಬರ್ತಿದೆ. ಹೀಗಾಗಿ ಪಟ್ಟಣದಲ್ಲಿ ಸಾಯಿಬಾಬಾ ಗುಡಿ ನಿರ್ಮಾಣಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಹೇಳಿಕೊಂಡರು. ದೈವಜ್ಞ ಶ್ರೀಗಳು ಕೂಡ ಇವತ್ತು ಶಿಕ್ಷೆಯಲ್ಲಿ ಈ ಚಾತುರ್ಮಾಸವನ್ನು ಆರಂಭಿಸಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ದೈವಜ್ಞ ಸಮಾಜದ ಎಲ್ಲ ಪ್ರಮುಖರ ಬಂಧುಗಳ ಸಹಕಾರದಿಂದ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. 10 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ನಾವೆಲ್ಲ ಸಹಕಾರ ಕೊಟ್ಟಿದ್ದೀವಿ. ಅವ್ರಿಗೆ ಆಸೆ ಇದೆ ಒಂದು ದೇವಸ್ಥಾನ ಮಾಡಬೇಕು ಅಂತ. ಇದೆಲ್ಲ ಸಹಕಾರದಿಂದ ಸಾಯಿಬಾಬಾರವರ ದೇವಸ್ಥಾನ ಮಾಡೋದಕ್ಕೆ ಸಹಕಾರ ಕೊಡಬೇಕು ಅಂತ ಬಹಳ ಪುಣ್ಯೋತ್ತಮವಾದಂತಹ ದಿವಸ ಇವತ್ತು ವ್ಯಾಸ ಪೂರ್ಣಿಮೆ. ಈ ದಿವಸ ಚಾತುರ್ಮಾಸ ಆರಂಭ ಆಗ್ತದೆ. ನಾವೆಲ್ಲ ಈ ಸಾಯಿಬಾಬಾರವರ ಕೃಪೆಗೆ ಪಾತ್ರರಾಗಿ ಚೆನ್ನಾಗಿ ಬದುಕೋಣ, ಚೆನ್ನಾಗಿ ಬಾಳೋಣ ಇನ್ನು ಸುಧೀರ್ ಶೇಟ್ ಮಾತನಾಡಿ 2014ರಿಂದ ನಾವು ಉದ್ಘಾಟನೆಯನ್ನ ಮಾಡಿ ಗುರುಪೂರ್ಣಿಮೆಯನ್ನ ನಡೆಸಿಕೊಂಡು ಬರುತ್ತಿದ್ದೇವೆ. ತಾಲೂಕಿನ ನಗರ ಪ್ರದೇಶದಲ್ಲಿ ಸಾಯಿ ಮಂದಿರವನ್ನ ಮಾಡಬೇಕು ಅಂತ ಉದ್ದೇಶವನ್ನ ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ಕೆ ಭಕ್ತರೆಲ್ಲ ತನು ಮನ ಧನದಿಂದ ಸಹಕರಿಸಬೇಕೆಂದು ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ಸಾಯಿಬಾಬಾ ಭಕ್ತರೆಲ್ಲ ಸೇವೆಗಳನ್ನು ನೀಡಿ ಮನೋಕಾಮನೆಗಳಿಗಾಗಿ ಪ್ರಾರ್ಥಿಸಿಕೊಂಡರು. ರಾಮಕೃಷ್ಣ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.